ಎಲ್ಲರಿಗೂ ನಮಸ್ಕಾರ ರೀ. ಬಾಲ್ ಒಳಗಿಂದ ನೋಡಿದ ಕೂಡಲೇ ನಿಮಗೇನೋ ಇದು ವಿಶೇಷವಾದ ಅಡುಗೆ ಐತಿ ಅಂತೇಳಿ ಅನ್ನಿಸ್ತಾ ಇರ್ಬೋದು. ಹೌದ್ರಿ, ಇದು ವಿಶೇಷವಾದ ರೆಸಿಪಿ ಐತಿ. ಒಂದು ಸಲ ನೀವು ಇದನ್ನು ತಿಂದ್ರಿ ಅಂದ್ರೆ ಹೌದಪ್ಪ ಇದನ್ನು ಹಿಂಗೂ ಮಾಡ್ಬೋದಾ, ಇದ್ರದ್ದು ರುಚಿ ಹಿಂಗೂ ಇರ್ತೈತಿ ಅಂತೇಳಿ ನಿಮಗೆ ಅನಿಸೋದು ಖಂಡಿತ ನಕ್ಕಿ ಅದ. ಈ ರೆಸಿಪಿ ಎದರಿಂದ ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಅಂತ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ ನಾವು ಹಾಗಲಕಾಯಿ ತೊಗೊಂಡೇವ್ರಿ. ಹಾಗಲಕಾಯಿ ತೊಗೊಂಡು ಅದರೊಳಗಿಂದ ಬೀಜ ತೆಗೆದು ಹಿಂಗೆ ರೌಂಡ್ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಒಂದು 2-3 ಹಾಗಲಕಾಯಿ ತೊಗೊಂಬಿಡ್ರಿ. ಇದಕ್ಕೆ ಒಂದು ವಾಟಿ ಶೇಂಗಾ ಕಾಳು ಬೇಕು, ಶೇಂಗಾ ಕಾಳು ತೊಗೊರಿ. ಆಮೇಲೆ ಬಿಳಿ ಎಳ್ಳು ಬೇಕ್ರಿ, ತಿನ್ನು ಎಳ್ಳು ಅಂತಾರಲ್ಲ ಆ ತಿನ್ನು ಎಳ್ಳು ತೊಗೊಂಡೇವಿ. ಆಮೇಲೆ ಒಣ ಕೊಬ್ಬರಿ ತುರಿ ಇದಕ್ಕಿದ್ರೆ ಭಾಳ ಚಲೋ ಆಕೈತಿ. ಆಮೇಲೆ ಒಂದು ಅರ್ಧ ವಾಟಿ ಬೆಲ್ಲ. ಇದಕ್ಕೆ ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ. ಆಮೇಲೆ ಒಂದು ಅಡಿಕೆ 2 ಅಡಿಕೆ ಗಾತ್ರದ ಹುಣಸೆ ಹಣ್ಣು ನಾವು ನೀರಿನೊಳಗೆ ನೆನೆಯಾಕಿಟ್ಟಿವಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಶೇಂಗಾ ಕಾಳು ಹುರಿಯಾಕತ್ತೀವ್ರಿ. ಶೇಂಗಾ ಕಾಳು ಹೆಂಗೆ ಹುರಿಯಪ್ಪ ಅಂತಂದ್ರೆ ಇದ್ರ ಮೇಲಿಂದ ಸಿಪ್ಪೆ ಎಲ್ಲ ಸಿಡಿಬೇಕ್ರಿ, ಅಲ್ಲಿ ತನಕ ಶೇಂಗಾ ಹುರಿಯೋದ್ರಿ. ಈಗ ಆ ಬಿಳಿ ಎಳ್ಳು ಇತ್ತಲ್ಲ, ಆ ಬಿಳಿ ಎಳ್ಳು ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಬಿಳಿ ಎಳ್ಳು ಚಟಪಟ ಅಂತೇಳಿ ಡ್ಯಾನ್ಸ್ ಮಾಡ್ತಾವ್ರಿ ನೋಡ್ರಿ. ನೀವು ನೋಡ್ತಿರ್ಬೋದು ಕಡಾಯಿ ಒಳಗೆ. ಹಿಂಗೆ ಆದ ಕೂಡಲೇ ಅದಕ್ಕೆ ಕೊಬ್ಬರಿ ಹಾಕಿಬಿಡೋದ್ರಿ. ಕೊಬ್ಬರಿ ಹಾಕಿ ಕೊಬ್ಬರಿನೂ ಸ್ವಲ್ಪ ಬಣ್ಣ ಬದಲಾಗ್ಬೇಕ್ರಿ. ವೈಟ್ ಇದ್ದದ್ದು ಸ್ವಲ್ಪ ನಸುಗೆಂಪ ಬಣ್ಣ ಬರೋ ತನಕ ಕೊಬ್ಬರಿನೂ ಹುರ್ಕೊಂಡ್ಬಿಡೋದ್ರಿ. ಹಿಂಗೆ 3 ಹುರಿದ ನಂತರ ಅದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಅಷ್ಟು ಹಾಕಿ ಇದನ್ನು ಚಲೋದಂಗೆ ಹುರ್ಕೊಂಡ್ಬಿಡೋದು ನೋಡ್ರಿ. ಹಿಂಗೆಲ್ಲ ಹುರಿದ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ ನೋಡ್ರಿ. ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕಿವ್ರಿ. ಹಿಂಗೆ ನಾವು ಇದನ್ನು ಹುರಿದ ಇದನ್ನು ಪೌಡ್ರ್ ಮಾಡೋದ್ರಿ. ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಾಕತ್ತೀವಿ ನೋಡ್ರಿ. ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋದ್ರಿ. ಇದನ್ನು ಪುಡಿ ಏನಿರ್ತೈತಲ್ಲ ಸ್ವಲ್ಪ ಮೆತ್ತಗೆ ಇರ್ತೈತಿ. ಯಾಕಂದ್ರೆ ಇದಕ್ಕೆ ನಾವು ಕೊತ್ತಂಬರಿ, ಕರಿಬೇವು ಹಾಕೀವಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕೀವಿ ನೋಡ್ರಿ. ಈಗ ಅದು ರೆಡಿ ಆಗೈತಿ. ಈಗ ನಾವು ಹಾಗಲಕಾಯಿ ಏನು ಹೋಳಿ ಇಟ್ಕೊಂಡಿದ್ವಲ್ಲ, ಹಾಗಲಕಾಯಿನ ಸೀದಾ ಪ್ಯಾನಿಗೆ ಹಾಕತ್ತೀವ್ರಿ. ಪ್ಯಾನ್ ಹೆಂಗಾದ್ರೂ ಕಾದದ್ದೈತಿ. ಇದಕ್ಕೆ ನಾವು ಚಲೋದಂಗೆ ಈ ಥರದ ಬಣ್ಣ ಬದಲಾಗ್ಬೇಕ್ರಿ. ಸ್ವಲ್ಪ ನಸುಗೆಂಪ ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಲಿಡ್ ಮುಚ್ಚಿ ಒಂದು 2-3 ನಿಮಿಷ ಇಟ್ಟರೆ ಅಲ್ಲಿ ಮ್ಯಾಲೆ ನೀರು ಬಿಡೋದೈತಿ ನೋಡ್ತಿರ್ಬೋದು ನೀವು. ಹಿಂಗೆ ನೀರು ಬಿಟ್ಟಿತ್ತಂದ್ರೆ ಕರೆಕ್ಟಾಗಿ ಬೆಂದು ಬರ್ತಾವ್ರವು. ಹಾಗಲಕಾಯಿ ಹಿಂಗೆ ಮಾಡ್ರಿ ಅಂದ್ರೆ ಹಾಗಲಕಾಯಿ ನಾಯಿನ ತಿನ್ನಂಗಿಲ್ಲ, ಕಹಿ ಇರ್ತೈತಿ ಅಂತೇಳಿ ಮೂಗು ಮರಿತಾರಲ್ಲ, ಅವ್ರು ಮೊದಲು ತಿಂತಾರ್ರಿ ಇದನ್ನು. ಒಂದು ಸಲ ನೀವು ಮಾಡಿ ಕೊಟ್ರಂದ್ರೆ ಪ್ರತಿ ಸಲ ಹಾಗಲಕಾಯಿ ಹಿಂಗೆ ಮಾಡ್ರಂತಾರೆ. ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಶುಗರ್ ಪೇಷಂಟಿಗೆ, ಆಮೇಲೆ ಚರ್ಮ ವ್ಯಾಧಿಗೆ, ಆಮೇಲೆ ಉದರ ವ್ಯಾಧಿಗೆ ಹಾಗಲಕಾಯಿ ಭಾಳ ಒಳ್ಳೇದೈತ್ರಿ. ಹಾಗಲಕಾಯಿ ಅದಕ್ಕೆ ಬಳಸ್ರಿ. ಈಗ ನಾವು ಅದೇ ಪ್ಯಾನ್ ಒಳಗನ 1 ಚಮಚ ಎಣ್ಣೆ ಹಾಕಿ ಸಾಸ್ವೆ, ಜೀರಿಗೆ, ಎಳ್ಳು ಒಗ್ಗರಣೆ ಕೊಡಾಕತ್ತಿದ್ದೀವಿ ರೀ. ಒಗ್ಗರಣೆ ಸ್ವಲ್ಪ ಮಸ್ತ್ ಪಕ್ಕಿ ಕೊಡ್ಬೇಕ್ರಿ ಇದಕ್ಕೆ. ಈಗ ಕರಿಬೇವಿನ ಸೊಪ್ಪು ಹಾಕಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲಿ. ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಕೊಂಬಿಡೋದ್ರಿ. ಉಳ್ಳಾಗಡ್ಡಿ ಹಿಂಗೆ ಬೇಯಿಸ್ತಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಗ್ತಾವೆ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತ್ರಿ. ನಾವು ಹಾಗಲಕಾಯಿ ಪಲ್ಯ ಯಾವಾಗೂ ತಿನ್ಬೇಕ್ರಿ, ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ. ಈಗ ನಾವು ಅದಕ್ಕೆ ಟೊಮೆಟೊ ಸೇರ್ಸಾಕತ್ತೀವಿ ನೋಡ್ರಿ. ಟೊಮೆಟೊ ಸೇರಿಸಿ 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋದ್ರಿ. ಅಂದ್ರೆ ಟೊಮೆಟೊ ನೀರು ಬಿಡ್ತದೆ ರೀ. ಹುಳಿ ಸಿಹಿ ಟೊಮೆಟೊ ಹಾಕ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ. ಈಗ ನಾವು 1 ಚಮಚ ಕಡಲೆ ಹಿಟ್ಟು ಹಾಕತ್ತೇವ್ರಿ. ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಂದ್ರೆ ಅದಕ್ಕೆ ಬೈಂಡಿಂಗ್ ಚಲೋ ಬರ್ತೈತೆ ರೀ. ಈ ಉಳ್ಳಾಗಡ್ಡಿ ಆಮೇಲೆ ಇದೆಲ್ಲ ಮಸಾಲೆ ಇತ್ತಲ್ಲ ಅದನ್ನು ಚಲೋದಂಗೆ ಹಿಡ್ಕೊಂಡ್ಬಿಡ್ತೈತಿ. ಈಗ ನಾವು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ, ಆಮೇಲೆ ಸಾಂಬಾರು ಮಸಾಲ. ನಿಮ್ಮ ಕಡೆ ಸಾಂಬಾರು ಮಸಾಲೆ ಇತ್ತಂದ್ರೆ ಸಾಂಬಾರು ಮಸಾಲ ಹಾಕ್ರಿ. ಆಮೇಲೆ ಪಾವ್ ಭಾಜಿ ಮಸಾಲೆ ಇತ್ತಂದ್ರೆ ಪಾವ್ ಭಾಜಿ ಮಸಾಲ ಹಾಕ್ರಿ. ಒಂದು ಡಿಫ್ರೆಂಟಾದ ಟೇಸ್ಟ್ ಕೊಡ್ತೈತೆ ರೀ. ನಾವು ಪ್ರತಿ ಸಲ ಒಂದೇ ನಮೂನಿ ಮಸಾಲೆ ಹಾಕಿ, ಒಂದೇ ನಮೂನಿ ತರಕಾರಿ, ಒಂದೇ ನಮೂನಿ ಪಲ್ಯ ಮಾಡಿ ತಿಂತಂದ್ರೆ ಬೇಜಾರಾಕೈತೆ ರೀ. ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೀವಿ, ಮ್ಯಾಲೆ ಬೆಲ್ಲ ಇತ್ತಲ್ಲ ಬೆಲ್ಲ ಹಾಕೀವಿ. ಆ ಹುಣಸೆ ಹಣ್ಣಿನ ನೀರು, ಆ ಹುಣಸೆ ಹಣ್ಣೆಲ್ಲ ಕಿವುಚಿ
ಆ ನೀರನ್ನು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಈಗ ನೀವು ನೋಡ್ತಿರ್ಬೋದು ಒಗ್ಗರಣೆ ಪರ್ಫೆಕ್ಟಾಗಿ ಬಂದೈತಿ. ಈಗ ನಾವು ಅದಕ್ಕೆ ಬೇಯಿಸಿಟ್ಕೊಂಡಂಥ ಹಾಗಲಕಾಯಿ ಹೋಳುಗಳನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ನೀವು ಉದುರು ತಿನ್ನೋರಿದ್ದೀರಂದ್ರೆ ಹಿಂಗೆ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಬಾಡಿಸಿಬಿಡ್ರಿ, ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ಇಲ್ಲ ನಾವು ಅನ್ನದ ಜೊತೆನೂ ತಿನ್ನೋರದವ, ಸ್ವಲ್ಪ ನಮಗೆ ರಸ ಇರಲಿಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಬೇಕಾಗ್ತೈತಿ. ನಿಮಗೆ ಮುಂದೆ ತೋರಿಸ್ತೇನೆ. ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ, ಶೇಂಗಾ ಕಾಳು, ಕೊಬ್ಬರಿ, ಎಳ್ಳ ಎಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಈಗ ನಾವು ಅದಕ್ಕೆ ಒಂದು 3 ವಾಟಿ ನೀರು ಹಾಕಾಕತ್ತಿದ್ದೀವಿ ರೀ. ಅದ್ರೊಳಗೆ 2 ವಾಟಿ ಆವಿ ಆಗ್ತೈತಿ, 1 ವಾಟಿ ಉಳಿತೈತಿ ರೀ. ಕರೆಕ್ಟಾಗಿ ಗ್ರೇವಿ ಮಸ್ತ್ ಬರ್ತೈತಿ. ಈಗ ನೀವು ನೋಡ್ತಿರ್ಬೋದು ಎಷ್ಟೈತಿ ಪ್ರಮಾಣ. ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ನಾವು ಮ್ಯಾಲೆ ಲಿಡ್ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಇಟ್ಟು ಬಿಡೋದ್ರಿ. ಮ್ಯಾಲೆ ಇದಕ್ಕೆ ನಾವು ಕೊತ್ತಂಬರಿ ಮತ್ತು ಒಣ ಕೊಬ್ಬರಿ ತುರಿ ಹಾಕಿ ಗಾರ್ನಿಷಿಂಗ್ ಮಾಡಿ ಕುದಿಯಾಕೆ ಇಟ್ಟುಬಿಟ್ಟಿವಿ. ಈಗ ಕುದಿ ಬಂದೈತಿ ನೋಡ್ರಿ, ಅದು ಕರೆಕ್ಟಾಗಿ ಕುದಿಯಾಕತ್ತೈತಿ. ನೀವು ನೋಡ್ತಿರ್ಬೋದು ಮೊದಲು ಎಷ್ಟಿತ್ತು ಈಗ ಎಷ್ಟಾಯಿತು. ಹಿಂಗೆ ನೀವು ಮಾಡಿರಂದ್ರೆ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತೆ ರೀ. ಈ ಹಾಗಲಕಾಯಿ ಪಲ್ಯ ಒಂಚೂರು ಕಹಿ ಬರಂಗಿಲ್ಲ ರೀ. ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೇದ. ಈಗ ನೋಡ್ರಿ ಎಣ್ಣೆ ಎಷ್ಟು ಚಂದ ಬಿಟ್ಕೊಂಡೈತೆ, ಅದ ಪರ್ಫೆಕ್ಟಾಗಿ ಬಂದೈತೆ ರೀ. ಈಗ ನಾವು ಮತ್ತೆ ಇದಕ್ಕೆ ಗಾರ್ನಿಷಿಂಗ್ ಮಾಡತ್ತೀವ್ರಿ ಕೊತ್ತಂಬರಿ, ಒಣ ಕೊಬ್ಬರಿ ತುರಿ. ಈಗ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತೀವಿ ರೀ. ನೀವು ಯಾವ ದಾಬಾಕ್ಕೆ ಹೋಗಿ ಯಾವ ರೆಸ್ಟೋರೆಂಟ್ದೊಳಗೂ ಈ ಪಲ್ಯ ನಿಮಗೆ ಸಿಗಂಗಿಲ್ಲ. ಈ ಹಾಗಲಕಾಯಿ ಪಲ್ಯ ಏನಿದ್ರೆ ನಾವು ಮನ್ಯಾಗನ ಮಾಡಬೇಕು, ಮನ್ಯಾಗನ ಎಲ್ಲರೂ ಕೂಡ ತಿನ್ನಬೇಕು. ಈಗ ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡೀವಿ. ನಾವು ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ ನಾವು ಟೇಸ್ಟ್ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡಿರಿ, ಭಾಳ ಬೆಸ್ಟ್ ಆಕತಿ. ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟೆ ಹೊಡೆದ ಹೋಗ್ರಿ. ನಮಸ್ಕಾರ.